ನನ್ನ ಮಗಳೇ ಸುಳ್ಳಿ ಅಂದಿದ್ದಾರೆ ಎಂಎಲ್ಎ ಯೋಗೇಶ್ವರ್ ಅವರು ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ ಮಗಳ ಬಗ್ಗೆ. ನನ್ನ ವಿರುದ್ಧ ಮಗಳು ನಿಶಾ ಯೋಗೇಶ್ವರ್ ಅವರಿಂದ ಅಪಪ್ರಚಾರ. ನನ್ನ ಮಗಳೇ ಸುಳ್ಳಿ ಎಂಎಲ್ಎ ಯೋಗೇಶ್ವರ್ ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮಗಳು ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ. ನನ್ನನ್ನ ರಾಜಕೀಯವಾಗಿ ಮುಗಿಸಲು 3 ವರ್ಷದಿಂದ ನಿಶಾ ಷಡ್ಯಂತ್ರ. ತಾಯಿಯ ಜೊತೆ ಸೇರಿಕೊಂಡು ರಾಜಕೀಯ ವಿರೋಧಿಗಳ ಜೊತೆ ಸೇರಿ ಸಂಚು. ನಿಶಾ ತಾಯಿಯಿಂದ ನಾನು ವಿಚ್ಛೇದನ ಪಡೆದು 25 ವರ್ಷ ಆಗಿದೆ. ನನ್ನ ಪತ್ನಿ ಶೀಲಾ ವಿರುದ್ಧವೂ ತಾಯಿ ಮಗಳು ಸಂಚು ನಡೆಸಿದ್ದಾರೆ. ಒಬ್ಬ ತಂದೆಯಾಗಿ ಪುತ್ರಿ ನಿಶಾ ಮದುವೆ ಮಾಡಿಸಲು ನೋಡಿದೆ, ಆದ್ರೆ ತಾಯಿ ಮಗಳು ಸೇರ್ಕೊಂಡು ಅದನ್ನ ವಿಫಲಗೊಳಿಸಿದ್ರು. ಮೊದಲ ಬಾರಿಗೆ ಪುತ್ರಿ ನಿಶಾ ಯೋಗೇಶ್ವರ್ ಬಗ್ಗೆ ಶಾಸಕ ಯೋಗೇಶ್ವರ್ ಬಹಿರಂಗ ಬೇಸರ. ವಿಡಿಯೋ ಮೂಲಕ ನೋವು, ಬೇಸರ, ಆಕ್ರೋಶ ಹೊರಹಾಕಿದ್ದಾರೆ ಚನ್ನಪಟ್ಟಣದ ಶಾಸಕ. ಕಳೆದ 3 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಮಾತುಕತೆಗಳು ಬರ್ತಾ ಇದ್ವು. ಇದೀಗ ಮಾತನಾಡಿದ್ದಾರೆ ಯೋಗೇಶ್ವರ್ ಅವರು. ನನ್ನ ಮಗಳೇ ಸುಳ್ಳಿ ಅಂತ ಹೇಳಿದ್ದಾರೆ. ನನ್ನ ವಿರುದ್ಧ ಮಗಳು ನಿಶಾ ಯೋಗೇಶ್ವರ್ ಅಪಪ್ರಚಾರ ಮಾಡ್ತಿದ್ದಾರೆ. ನನ್ನನ್ನ ರಾಜಕೀಯವಾಗಿ ಮುಗಿಸಲು 3 ವರ್ಷದಿಂದ ನಿಶಾ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ತಾಯಿ ಜೊತೆ ಸೇರ್ಕೊಂಡು ರಾಜಕೀಯ ವಿರೋಧಿಗಳ ಜೊತೆ ಸೇರಿ ಸಂಚು ರೂಪಿಸಿದ್ದಾರೆ. ನಿಶಾ ತಾಯಿಯಿಂದ ನಾನು ವಿಚ್ಛೇದನ ಪಡೆದು 25 ವರ್ಷ ಕಳೆದಿವೆ. ನನ್ನ ಪತ್ನಿ ಶೀಲಾ ವಿರುದ್ಧವೂ ತಾಯಿ ಮಗಳು ಸಂಚು ನಡೆಸಿದ್ದಾರೆ. ಒಬ್ಬ ತಂದೆಯಾಗಿ ಪುತ್ರಿ ನಿಶಾ ಮದುವೆಯನ್ನ ಮಾಡಿಸಲು ನಾನು ನೋಡಿದೆ, ಆದ್ರೆ ತಾಯಿ ಮಗಳು ಸೇರ್ಕೊಂಡು ಅದನ್ನ ವಿಫಲಗೊಳಿಸಿದ್ರು. ಮೊದಲ ಬಾರಿ ಪುತ್ರಿ ನಿಶಾ ಯೋಗೇಶ್ವರ್ ಬಗ್ಗೆ ಶಾಸಕ ಯೋಗೇಶ್ವರ್ ಬಹಿರಂಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ಮೂಲಕ ನೋವು, ಬೇಸರ, ಆಕ್ರೋಶವನ್ನ ಹೊರಹಾಕಿದ್ದಾರೆ ಚನ್ನಪಟ್ಟಣದ ಶಾಸಕ. ಕಳೆದ 3 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ತೇಜೋವಧೆ ಆರೋಪ ಕೇಳಿ ಬಂದಿದೆ. ಕಳೆದ 3 ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಸುಳ್ಳು ಸುದ್ದಿಗಳು ಹರಡುತ್ತಿರುವ ಬಗ್ಗೆ ನನ್ನ ಸ್ಪಷ್ಟನೆ. ನನ್ನ ಮಗಳು ನಿಶಾಳ ತಾಯಿ ವಿಚ್ಛೇದನ ಪಡೆದು ಸುಮಾರು 25 ವರ್ಷಗಳೇ ಕಳೆದಿದೆ. ಅವಳಿಗೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಶಾ ಅವಳ ತಾಯಿಯ ಜೊತೆಗೂಡಿ ತೊಂದರೆ ಕೊಡ್ತಾ ಇದ್ದಾಳೆ. ನಿಶಾ ನನ್ನ ವಿರೋಧಿಗಳ ಜೊತೆಗೂಡಿ ರಾಜಕಾರಣದ ದುರುದ್ದೇಶದಿಂದ ಚುನಾವಣಾ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದನ್ನು ನೀವು ಗಮನಿಸಿರುತ್ತೀರಿ. ಇದರ ಮುಖಾಂತರ ಸಾರ್ವಜನಿಕವಾಗಿ ಅನುಕಂಪ ಗಿಟ್ಟಿಸಿಕೊಳ್ಳುವ, ನನ್ನ ತೇಜೋವಧೆ ಮಾಡಿ ಸಮಾಜ ದೃಷ್ಟಿಯಲ್ಲಿ ನನ್ನನ್ನು ಕೆಟ್ಟವನಾಗಿ ಬಿಂಬಿಸುವ ಪ್ರಯತ್ನ ಆಯಿತು. ಸಾರ್ವಜನಿಕ ಬದುಕಿನಲ್ಲಿ ಕಳೆದ 30 ವರ್ಷಗಳಿಂದ ಹಲವಾರು ರಾಜಕೀಯ ಏಳುಬೀಳುಗಳ ನಡುವೆ ಜನಸೇವೆಗೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನನ್ನ ಮಗಳ ಮದುವೆಯ ಪ್ರಯತ್ನದಲ್ಲಿ ಅವಳ ಮತ್ತು ಅವಳ ತಾಯಿಯ ಸಹಕಾರ ಸಿಗಲಿಲ್ಲ. ಆದರೆ ಅವಳು ಹರಡುತ್ತಿರುವ ವರ್ಣರಂಜಿತ, ಕಪೋಲ ಕಲ್ಪಿತ ಸುಳ್ಳು ಸುದ್ದಿಗಳಿಗೆ ಜನಸಾಮಾನ್ಯರು ಕಿವಿಗೊಡಬಾರದೆಂದು ನಾನು ಮನವಿ ಮಾಡ್ಕೋತೀನಿ. ಇನ್ನು ನನ್ನ ಕುಟುಂಬ, ನನ್ನ ಹೆಂಡತಿ ಶೀಲಾ ಒಬ್ಬ ಗೃಹಿಣಿಯಾಗಿ ನನ್ನ ಪೋಷಕರ ಯೋಗಕ್ಷೇಮವನ್ನು ನೋಡಿಕೊಂಡು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸಹಧರ್ಮಿಣಿಯಾಗಿ ಒಂದು ಸಾಂಸಾರಿಕ ಜೀವನವನ್ನು ನಡೆಸುತ್ತಿದ್ದು, ಅವಳ ಮೇಲೆ ಕೂಡ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಯುತ್ತಿದ್ದು, ಸತ್ಯ ಅಸತ್ಯತೆ ತಿಳಿಯದೆ ಸಾರ್ವಜನಿಕರು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದೆಂದು ಮನವಿ ಮಾಡಿಕೊಳ್ತೀನಿ. ಕಳೆದ 3 ವರ್ಷಗಳಿಂದ ನನ್ನ ಮಗಳೇ ಸುಳ್ಳಿ ಅಂತ ಎಂಎಲ್ಎ ಯೋಗೇಶ್ವರ್ ಅವರು ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ವಿರುದ್ಧ ಮಗಳು ನಿಶಾ ಯೋಗೇಶ್ವರ್ ಅವರಿಂದ ಅಪಪ್ರಚಾರ ಆಗ್ತಾ ಇದೆ. ನನ್ನನ್ನು ರಾಜಕೀಯವಾಗಿ ಮುಗಿಸಲು 3 ವರ್ಷದಿಂದ ನಿಶಾ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ. ತಾಯಿ ಜೊತೆ ಸೇರಿಕೊಂಡು ಹಾಗೆ ರಾಜಕೀಯ ವಿರೋಧಿಗಳ ಜೊತೆ ಸೇರಿಕೊಂಡು ಸಂಚು ರೂಪಿಸಿದ್ದಾರೆ. ನಿಶಾ ತಾಯಿಯಿಂದ ವಿಚ್ಛೇದನವನ್ನು ಪಡೆದು ನಾನು 25 ವರ್ಷ ಕಳೆದಿವೆ. ನನ್ನ ಪತ್ನಿ ಶೀಲಾ ವಿರುದ್ಧವೂ ತಾಯಿ ಮಗಳು ಸಂಚನ್ನ ನಡೆಸಿದ್ದಾರೆ. ಒಬ್ಬ ತಂದೆಯಾಗಿ ಪುತ್ರಿ ನಿಶಾ ಮದುವೆ ಮಾಡಿಸಲು ಕೂಡ ನಾನು ಹೋಗಿದ್ದೆ, ಆದರೆ ವಿಫಲ ಆಯಿತು ಅಂತ ಹೇಳಿದ್ದಾರೆ.